ನಿನ್ನೆ ಹೇಳೋಗಿದ್ನೆ ನೋಡು, ಈಗ ನೀರು ಕಟ್ಟಿದ್ರೆ ಎಲ್ಲ ಕೇಳ್ಬೋದಾಯ್ತು, ಎಲ್ಲ ಮೋಟ್ ಮಟ್ಟ ಆಗ್ತದೆ. ಎಲ್ಲ ನೀವು ತಿಳ್ದಂಗೆ ಮಾಡ್ಕೊಂಬಿಡ್ರಿ. ಏನಕ್ಕಿದೀವಿ ಇಲ್ಲಿ ದೊಡ್ಡವರ ಅಂತ ಹೇಳಿದ ಮಾತು ಒಂದು ಕೇಳಕ್ಕಿಲ್ಲ ಅಂತಾರೆ. ಏನಾರು ಮಾಡ್ಕೆ ಹೋರಿ, ನೋಡೋದು ಬರಂಗ ಐತೇನೆ ಕೇಳಕ್ ಹೋದ್ರೆ. ನಿನ್ನೆ ಕರೆಂಟ್ ಇರಲಿಲ್ಲ ಕಣಪ್ಪ, ಹೇಳಿಲ್ಲ ಮನೆಗೆ ಬಂದು ಕರೆಂಟ್ ಇದ್ದಿಲ್ಲ ಅಂತ. ಏನು ಮಾಡೋಕ್ಕಾಗ್ತದೆ ಈಗ? ಬಂದರೆ ಕೇಳೋದೇ, ಇಲ್ಲಾಂದ್ರೆ ಮನೆ ಕಡೆಗೆ ಹೋಗ್ರಿ. ಸುಮ್ಮನೆ ಬಾಯ್ ಮಾಡಿಬಿಡ್ರಿ ನೀವು ಇಲ್ಲಿ ಬಂದು. ನಿಮ್ದು ಇಷ್ಟೇ ಆಗಿಬಿಡ್ತು. ನಿಮ್ದು ರಾಡಿ ಕೇಳೋಕ್ಕಾಗಲ್ಲ ನನಗೆ. ಸುಮ್ಮನೆ ಮುದ್ದೆ ಉಂಡು ಮನೆಗಿರ್ರಿ ಅಜ್ಜ ಅಜ್ಜಿ ಆಗಿ ಅಂದರೆ ಕೇಳೋಕ್ಕಿಲ್ಲ. ನಾವು ಬರ್ತೀವಿ ಅಂತಾರೆ. ಏನು ಬಾರಿ ಕಡ್ದು ಗುಡ್ಡೆ ಹಾಕ್ತಾರ ನಂಗೆ ಮಾಡ್ತಾರೆ ಇಲ್ಲಿ ಬಂದು. ನಾನು ಹೊಲ್ದಕ್ಕೆ ಬರಬೇಡ್ರಿ, ಕೂಲಿಯರ್ ಇಟ್ಟು ಮಾಡಿಸ್ತೀನಿ ನೀವು ಕೆಲಸನ ಅಂತ ಹೇಳ್ತೀನಿ. ಮತ್ತೆ ಪುಡುಕ್ಕ ಹೊಡ್ಬಿಡ್ತೀರಿ ನೋಡ್ರಿ ನೀವು. ಎಲ್ಲಾದ್ರೆ ಅಂದ್ರೆ ಹೊಲ್ದಾಗಿದ್ದಾರೆ. ಏನು ಇವರೇ ಊರಾಗೆಲ್ಲ ದೊಡ್ಡ ಯಾರು ಇಲ್ಲೇನ ಅನ್ಬೇಕು ನೋಡು. ಯಾರನ್ನು ನೋಡಿದಾರೆ ಏನು ಅನ್ಕೋಬೇಕು? ನನ್ನ ನಡ್ಕೊಂತಾರೆ. ವಯಸ್ಸಾದ ತಂದೆ ತಾಯಿನೂ ಹೊಲ್ದಾಗ ಕರ್ಕೊಂಡು ಕೆಲ್ಸಕ್ಕೆ ಇಡ್ದಾನಂತ. ನಿಮ್ಮನ್ನು ನಾನು ನೋಡಿಬಿಟ್ರೆ ನನಗೆ ಹೇಳಿದ ಮತ್ತೆ ಒಂದು ಕೇಳಕಂಡ್ರಪ್ಪ ನೀವು. ಸುಮ್ಮನೆ ಹೋಗಿ ಮನೆಗೆ ಇರ ಬಿಟ್ಟು ಉಂಡ್ಗಿಂಡು ಏನಿನ್ನ ಅತ್ಲಾಗೆ ಸಾಕಾಗ್ಬಿಡೋದು ನೋಡ್ರಿ ನಿಮ್ಮ ಕಾಲಾಗೆ. ಇರ್ಲಿ ಬಿಡಪ್ಪ, ಏನು ಮಾಡೋಕ್ಕಾಗ್ತತೆ. ಅಲ್ಲಿ ಮನೆ ಕುತ್ಕೊಂಡು ಏನು ಮಾಡೋಕ್ಕಾಗದ ಅಂತ ನಾನೇ ಕರ್ಕೊಂಬಂದೆ ನಿಮ್ಮ ಅಜ್ಜನ. ಈರುಳ್ಳಿ ಕೇಳೋಣ ಅಂತ ಚೆನ್ನಾಗಿ ಬಂದಿತ್ತಲ್ಲ, ಮೊನ್ನೆ ನೋಡ್ಕೊಂಡು ಹೋಗಿದ್ವಿ ಇಬ್ರು ಬಂದು. ಅದಕ್ಕೆ ಇವತ್ತು ಕಿತ್ರಾತು ಅಂತ ಬಂದ್ವಿ. ಕೂಲಿಯರ್ ನಿನ್ನೇನು ಇಡ್ತೀಯ, ಅವ್ರಿಗೆ ಎಲ್ಲಿ 300 ರೂಪಾಯಿ ತರ್ತೀಯಪ್ಪ. ಅದಕ್ಕೆ ನಾವು ಏನು ಮಾಡೋದಂತ ಬಂದ್ವಿ. ನೀನು ಯಾಕೆ ಹಂಗೆ ಬಾಯ್ ಮಾಡ್ತೀಯ ಬಿಡಪ್ಪ. ಇರೋದು 2 ದಿನ ಇರ್ತೀವಿ, ಹೋಗ್ತೀವಿ. ನಮಗೆ ಯಾರಿದಾರೆ ನೋಡ್ಕೊಳಕ್ಕೆ. ಸೊಸೆ ಬಂದಡಿಗೆ ಎಲ್ಲ ಮರ್ತು ಬಿಡ್ತೀವಿ ನೀನು ತಂದೆ ತಾಯಿನ. ಸುಮ್ಮನೆ ಹೋಗಿ ಅಲ್ಲಿ ಮರ್ತು ಕೇಳಕನ ಕುತ್ಕೋರಿ ಅತ್ಲಾಗೆ. ಕೂಲಿಯರ್ನ ಫೋನ್ ಮಾಡಿ ಕರೆಸ್ತೀನಿ ಕೇಳೋಕ್ಕೆ. ನೀವು ಈ ಬಿಸ್ಲಾಗ ಏನು ಸಾಯ್ತೀರ? ಸಾಕಾಗ್ಬಿಡತ್ತೆ ನಿಮ್ಮ ಕಾಲಾಗ ನನಗೆ. ಅಲ್ಲಿ ನೋಡೋಗಿ ಕರೆಂಟ್ ಬಂದವೇನ ಮಿಷಿನ್ ಚಾಲು ಮಾಡೋಗು. ನೀರಾದ್ರೂ ಕೊಡ್ತೀನಿ ನಿಂತ್ಕೊಂಡು. ಏನು ಮಾಡಂಗೈತೆ ನಾನು ಕುತ್ಕೊಂಡು. ಈಗ ನನಗೆ ಇಲ್ಲಿ ನೋಡ್ರಪ್ಪ ಹೇಳ್ತಿದ್ದೀನಿ ನೋಡ್ರಿ. ಸುಮ್ಮನೆ ಹೋಗಿ ಕುತ್ಕೊಂಬಿಡ್ರಿ. ಅಡ್ಡಾಡ ಬರ್ಬೇಡ್ರಿ ನನಗೆ ಹೊಲ್ ಕೆಲಸ ಮಾಡ್ಬೇಕಾರ. ಏನು ಸೀಮೆಗಿಲ್ದು ಮಾಡ್ತಾರೆ ಇವ್ರು, ವಯಸ್ಸಾದಾಗ ನಂಗೆ ಮಾಡ್ತಾರೆ. ಓರತ್ತೆಗೆ ನಾನು ಕೂಲಿಯರ್ ನಿಂತು ಮಾಡಿಸ್ತೀನಿ. ಹೋಗ್ತೀವಿ ಬಿಡಪ್ಪ, ಹಂಗ್ಯಾಕೆ ಮಾಡ್ತೀಯ? ಸುಮ್ಮನೆ ನಮ್ಮಿಬ್ಬರನ್ನ ಅನಾಥಾಶ್ರಮಕ್ಕೆ ಸೇರಿಸ್ಬಿಡು. ಅಲ್ಲೇ ಅದನ್ನು ನೆಮ್ಮದಿಯಾಗ ಇರ್ತೀವಿ ಅತ್ಲಾಗಿ ಗಂಡ ಏಂತಿ. ನೀವೇ ಇರ್ರಂತ ಮನೆಗೆ. ಅವಳು ಬಂದಾಳಲ್ಲ, ಅವಳು ಸೊಸೆ ಎಲ್ಲ ತುಂಬ್ತಾಳೆ ತಲೆ ಕಾಲ ನಿನಗೆ. ಅದಕ್ಕೆ ನಮ್ಮ ಮೇಲೆ ಹಂಗೆ ಎಗರಾಡ್ತೀಯ ನೀನು. ಈಗಳಮ್ಮ ನೋಡು, ಹೇಳ್ತಿದ್ದೀನಿ. ಅವಳು ಏನು ಹೇಳಿಲ್ಲ, ನಾನು ಏನು ಕೇಳಿಲ್ಲ. ನೀನು ಸುಮ್ಮನೆ ಇಲ್ಲ ಏನೇನೋ ಮಾತಾಡಬೇಡ ನೋಡು. ಸುಮ್ಮನೆ ಯಾಕೆ ಮಾತಾಡ್ತೀಯಮ್ಮ? ನಾನೇ ಮದುವೆ ಮಾಡಿದ್ದು ಹೇಳಿ ನೋಡೋಣ. ನೀವು ತಾನೇ ಹೆಣ್ಣು ನೋಡ್ಕೊಂಡು ಮದುವೆ ಮಾಡಿಕೊಂಬಂದದ್ದು. ಈಗ ನೀವೇ ಹಿಂಗಂದ್ರೆ ನಾನು ಏನು ಮಾಡಲಿ ಹೇಳು? ಸುಮ್ಮನೆ ನಾನೇ ಹೋಗ್ಬಿಡ್ತೀನಿ. ಸುಮ್ಮನೆ ರೀ ಇಲ್ಲನ ಎಲ್ಲ ಬಿಟ್ಕೊಟ್ಟು. ಹೌದು ಬಿಡಪ್ಪ, ಕೇಳದೆ ಇರೋದಕ್ಕೆ ಈ ಮಟ್ಟಿಗೆ. ಇನ್ನು ಕೇಳ್ತಿದ್ರಿ ಇನ್ನೂ ಯಾವ ಮಟ್ಟಿಗೆ ಇರ್ತಿದ್ದ ಏನು ಕತೆ. ನಮ್ಮನ್ನ ನಾಳೆ ಈಗಲೇ ಎಲ್ಲರ ಮುಂದೆ ಸಣ್ಣವ್ರನ್ನ ಮಾಡಿಬಿಡ್ತೀಯ. ಎತ್ತು ತಂದೆ ತಾಯಿನ ಅಂತನೂ ನೋಡಂಗಿಲ್ಲ. ಹಂಗೆ ಮಾಡ್ತಿದೀಯ ಮನೆಗೆ. ಮಾಡು. ಅವಳು ಹಂಗೆ ಮಾಡ್ತಾಳೆ. ಒಂದು ಕಪ್ ಟೀ ಮಾಡ್ಕೊಂಬಂದು ಕೊಡಂದ್ರೆ ಮಾಡ್ಕೊಂಬರಲ್ಲ. ಆ ಹೆಂಗಸರು ಸದ್ದಿಗೆ ಊರು ಸುತ್ತಕ್ಕೆ ಹೋಗ್ತಾಳೆ. ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಕೊಂತ. ಅದೇನೇನು ಮಾಡ್ಬೇಕಂತಿದ್ರೆ ಮಾಡಿಬಿಡ್ರಪ್ಪ. ನಮಗಂತೂ ವಯಸ್ಸಾತು, ನಾವೇನು ಮಾಡಂಗಿಲ್ಲ. ಸುಮ್ಮ ಕುತ್ಕೊಂಡ್ಬಿಡ್ತೀವಿ. ಲೇ ಇವಳೆ ಸುಮ್ಕೆರೆ, ಯಾಕೆ ಇಲ್ಲದ್ದೆಲ್ಲ ಮಾತಾಡ್ತೀಯ? ಅವನು ಎಷ್ಟೇ ಆದ್ರೆ ನಮ್ಮ ಮಗ ಕಣೆ. ಅವನಂಗೆಲ್ಲ ಮಾಡಲ್ಲ. ಸಣ್ಣನಿಂದಾಗಿಂದಲೂ ನೋಡ್ಕೊಂತ ಬಂದಿಲ್ಲೇನೆ ಅವಳನ್ನ. ನೀನು ಯಾಕೆ ಹಂಗೆ ಮಾತಾಡ್ತೀಯ? ಸುಮ್ಕಿರು. ಅವ್ನು ನಮ್ಮನ್ನೆಲ್ಲ ಹಂಗೆ ಇದು ಮಾಡಲ್ಲ. ಏನ್ತಿ ಮಾತು ಕೇಳೋದಾಗಿದ್ರೆ ಹೇಳಿ ನೋಡೋಣ. ನಮ್ಮನ್ನು ಯಾವತ್ತು ಹೊರಕಕ್ಕನು. ಅವನಂಗೆಲ್ಲ ಮಾಡಲ್ಲ. ನೀವು ಮಾತಾಡ ಸುಮ್ಮನಿರು. ಓ ಯಜ, ನಿಂಗೇನು ಗೊತ್ತಾಗ್ತದೆ? ಸುಮ್ಕಿರು. ನೀನೇನು ಬಂದ್ಬಿಡ್ತೀಯ ತಿಂದು ಮನೆಯಿಂದ ಹೊರಕ್ಕೆ? ಇಲ್ಲ ಹೊಲ್ದಾಗ ಅಡ್ಡಾಡಕ್ಕೆ ಹೋಗ್ತೀಯ? ನನಗೆ ಗೊತ್ತು ಮನೆಗಿರೋಳಿಗೆ ಏನು ಕಷ್ಟ ಅಂತ. ಅವಳು ನೋಡ್ಬೇಕು, ಅವಳು ಹೆಂಗೆ ಮಾತಾಡ್ತಾಳೆ ಗೊತ್ತೇ? ಬರೋ ಹೆಂಗ್ಸರ ಜೊತೆಗೆಲ್ಲ ಓಣೆ ನಿಂತ್ಕೊಂಡು ನಾನು ಆಡ್ಕೊಂತಿರ್ತಾಳೆ. ನಿನ್ಗೆ ಹೆಂಗೆ ಗೊತ್ತಾಗ್ಬೇಕು ಹೇಳಿ ನೋಡೋಣ? ಅದು ಎಲ್ಲ ಇವನು ಕೊಟ್ಟರೆ ಸಲಿಗೆ ಏನು ಮಾಡೋಕ್ಕಾಗ್ತದೆ ಮತ್ತೆ? ಹೋಗ್ಲಿ ಅಮ್ಮ, ಏನು ಮಾಡಿದಳು ಹೇಳ ಮತ್ಲಾಗಿ. ಈಗ ಬುತ್ತಿ ತಗೊಂಬರ್ತಾಳಲ್ಲ, ಮಾಡ್ತೀನಿ ತಡಿಲ್ಲ ಅವಳಿಗೆ. ಏನು ಮಾಡ್ಕೊಂಡಿದ್ದಾಳೆ, ಏನು ಅಂದಿದ್ದಾಳೆ? ಏನು ನಿಮ್ದು ಅತ್ತೆ ಸೊಸೆ ಜಗಳ ಸಾಕಾಗ್ಬಿಡತ್ತೆ ನನಗೆ ಕೇಳಿ. ಅಯ್ಯೋ, ಅವಳೇನು ಮಾಡ್ತಾಳಪ್ಪ? ನಿನ್ನ ಮುದ್ದಿನ ಹೆಂಡ್ತಿ. ಎಲ್ಲ ನಾನೇ ಕಣಪ್ಪ ಮಾತಾಡೋದು. ಸುಮ್ಮನೆ ಅನುಮಾನ ಪಡೋದು ನಿನ್ನ ಹೆಂಡ್ತಿ ಮೇಲೆ. ಅವಳು ಏನು ಮಾಡಿಲ್ಲ ಪಾಪ. ಹೊಲ್ದಾಗ ಈರುಳ್ಳಿ ಕೀಳೋಣಂತ ಬಂದರೆ ಏನು ಸವಸಾತ್ ಮರೆ ಇವ್ರದ್ದು. ಬರೇ ರಾಡಿ ಕೇಳೋದಾಯ್ತು ನನಗೆ. ಏನು ಜಗಳ ಸಾಯ್ತಾರಪ್ಪ ಇವರು. ನಾನು ಏನು ಹೋಗ್ಬಿಡ್ತೀನಿ, ಇದ್ಬಿಡ್ರಿ ಅತ್ಲಾಗಿ. ಅವಳ ಕಾಲಾಗು ನಿನ್ನ ಕಾಲಾಗು ಯಪ್ಪ, ಎಲ್ಲಿ ಕೂತ್ಕೊಂಡ್ರು ನನಗೆ 10 ನಿಮಿಷ ನೆಮ್ಮದಿಲ್ದಂಗೆ ಮಾಡಿಬಿಡ್ತೀರಿ ನೋಡಿ ನೀವು. ಅವಳ ಮೇಲೆ ನೀನು ಹೇಳೋದು, ನಿನ್ನ ಮೇಲೆ ಅವಳು ಹೇಳೋದು. ಅಯ್ಯೋ ಶಿವನೇ, ಯಾಕಾದ್ರೂ ಮದುವೆ ಆದ್ನೇನಪ್ಪ ಅನ್ಸ್ಬಿಡತ್ತೆ ನನಗೀಗ. ಕೇಳಿಸ್ತಿತ್ತು ಮೊನ್ನೆ ರಾತ್ರಿ ಹೇಳ್ತಿದ್ಲಲ್ಲ ಎಲ್ಲ ನನ್ನ ಬಗ್ಗೆ.
ಎಲ್ಲ ತಲೆಗೆ ತುಂಬಿರ್ತಾಳೆ ಮಕ್ಕ ಬಕ್ಕಾರ. ಈಗ ಬೆಳಿಗ್ಗೆ ನೀನು ನನ್ನ ಮೇಲೆ ಜಗಳ ಮಾಡ್ತೀಯ. ಅಷ್ಟೇ ಬಿಡು ನಮ್ಮ ಕತೆ. ತೋ ಅಮ್ಮ, ಹಂಗೆ ನೀ ಹೇಳಿಲ್ಲ ಸುಮ್ಮನಿರ ಮತ್ಲಾಗೆ. ನೀನು ಏನೇನ ಮಾತಾಡ್ತೀಯಲ್ಲಮ್ಮ, ಯಾಕೆ ಹಂಗೆ ಮಾತಾಡ್ತೀಯಮ್ಮ? ಹೋಗಿ ಮನೆ ಕೂತ್ಕೋಗ ಮತ್ಲಾಗೆ. ಸುಮ್ಮನೆ ಇಲ್ಲಿ ಹೊಲ್ದಾಗ ಬಿಸ್ಲಾಗ ಬಂದು ಏನು ಇಬ್ರು ಹೊತ್ಲಾಗೆ. ಬುತ್ತಿ ಹೊತ್ಕೊಂಡ್ ಬಂದ್ಲು ನೋಡಪ್ಪ ನಿನ್ನ ಮುದ್ದಿನ ಹೆಂಡ್ತಿ. ಬರಲಿ ತಡಿಲಿ, ಕೇಳ್ತೀನಿ ಅದೇನು ಅಂತ. ಅತ್ತೆ ಸೊಸೆ ಕಾಲಾಗ ನನಗೆ ಸಾಕಾಗ್ಬಿಡತ್ತೆ. ಅದೇನಂತ ಇವತ್ತು ನಿರ್ಧಾರ ಆಗ್ಬಿಡ್ಲಿ. ಏ ಇವನೇ ಸುಮ್ಮನಿರೋ ನೀನು. ಕೆಲಸ ನೋಡೋಗಲ್ಲಿ ಕರೆಂಟ್ ಬಂದೇನೆ, ಮಿಷಿನ್ ಚಾಲು ಮಾಡಿ ನಡಿ, ನಾನು ನೀರು ಕಟ್ತೀನಿ. ನೀನು ಆ ಕಡೆಯಿಂದ ಕಿತ್ಕೊಂಬರೋಗಿ ಈರುಳ್ಳಿನ. ಸುಮ್ಮನೆ ಇರೋವು ಏನು ಒಣ್ಣರಾಡಿ ಇದ್ದೇವೆ ಇರೋವೆಲ್ಲ ಅತ್ತೆ ಸೊಸೆ ಇರೋವು. ಅವಕ್ಕೆಲ್ಲ ನೀನು ಯಾಕೆ ತಲೆ ಕೆಡ್ಸಿಂತೀವಿ? ನಡಿಯಪ್ಪ. ಸುಮ್ಮನೆ ಅಪ್ಪ ನೀನು. ಇವ್ರ ಕಾಲಾಗ ನನಗೆ ಸಾಕಾಗ್ಬಿಡತ್ತೆ. ದಿನ ದಿನ ಇದೇ ರಾಡಿ ಆಗ್ಬಿಡತ್ತೆ. ಒಳ್ಳೆ ಸುಪ್ರಭಾತ ಕೇಳ್ದಂಗೆ ಕೇಳ್ಬೇಕಾಗೈತೆ ನನಗೆ ಮನೆಗೆ. ರೀ ಯಾಕ್ರಿ ಈರುಳ್ಳಿ ಕೇಳ್ತಾ ಇಲ್ವಾ? ಎಲ್ಲರೂ ಯಾಕೆ ಹಂಗೆ ನಿಂತ್ಕೊಂಡಿದ್ದೀರಾ? ಅತ್ತೆ ಮಾವನು ಇಲ್ಲೇ ನಿಂತ್ಕೊಂಡಿದ್ದಾರೆ, ಯಾಕೆ ಏನಾಯ್ತ್ರಿ? ನೀನು ಕೂಳ್ ತರ್ತೀಯ ಅಂತ ನಿಂತ್ಕೊಂಡಿದೀವಿ ನೋಡು. ಪಾಪ ನಮಗೆ ಬೇರೆ ಮಾಡೋಕೆ ಬದುಕಿಲ್ಲ. ಏನಿಲ್ಲ, ಅದು ಈರುಳ್ಳಿ ಕೀಳಕ್ಕೆ ಗಟ್ಟಿ ಆಗೈತೆ. ನೀರು ಕಟ್ಟಿ ಕಿತ್ತರಾತು, ನೀವು ಮನೆ ನಡೀರಿ ಅಂತ ಹೇಳ್ತಿದ್ದೆ ಇವರಿಬ್ಬರಿಗೆ. ನೀನು ಬಂದೆ ನೋಡೋದು ಬುತ್ತಿ ತಗೊಂಡು. ಹೌದೇನ್ರಿ? ಮತ್ತೆ ನಿನ್ನೆ ನೀವು ಬಂದು ನೀರು ಬಿಡ್ಬೇಕು ತಾನೆ ಎಲ್ಲದಕ್ಕೂ. ಇವತ್ತು ಕೇಳ್ಬೋದಾಗಿತ್ತಾ? ನಾನು ಬಂದೆ, ಅದಕ್ಕೆ ಕಿತ್ತರ ಆಯ್ತು ಸ್ವಲ್ಪ ಅಂತ. ಹೌದು ನೋಡಪ್ಪ. ಭಾರಿ ಬಾಳೆ ಮಾಡ್ಕೊಂಡು ತಿನ್ನಾಳು. 12 ಗಂಟೆ ಬಂದಾಳು ಹೊಲ್ದಾಕೆ. ಈಗ ಬಂದು ಕೀಳ್ತಾಳಂತೆ. ಅಯ್ಯಪ್ಪ, ಎಂತ ಸೊಸೆ ಸಿಕ್ಬಿಡವಳಪ್ಪ ನನಗೆ. ನಿನ್ನೆ ಕರೆಂಟ್ ಬಂದಿಲ್ಲ ಆಗ್ಲಲ್ಲ. ನನಗೆ ಹೊರ ಇರ್ತದೆ ಅದು. ನೀರು ಕಟ್ಟಬೇಕು ಹೊಲ್ದಾಗೆ, ಕೀಳಕ್ಕೆ ಬರ್ತತೋ ಬರಲ್ಲ ಅಂತ. ಅಯ್ಯೋ ರೀ, ನಾನು ಏನು ಹೇಳಬಾರ್ದು ಹೇಳಿದ್ನ, ಅದಕ್ಕೆಲ್ಲ ಯಾಕೆ ಹಂಗೆ ಸಿಟ್ಟು ಮಾಡ್ಕೊಂತೀರ? ಬಿಡ್ರಿ. ಅವನು ಮುಂಚೆ ಬರಲಿಲ್ಲ, ನಾವು ಕರ್ಕೊಂಬರ್ಬೇಕು ತಾನೆ ಹೊಲ್ದಕ್ಕೆ, ನಮ್ಮ ಜೊತೆಗೆ ಇರ್ತದ. ಇಲ್ಲ ಮಾವ, ಹುಡುಗರ ಜೊತೆ ಆಟ ಆಡ್ತೀನಿ ಅಂತ ಹೇಳ್ದ, ಅದಕ್ಕೆ ಬಿಟ್ಟು ಬಂದೆ ನಾನು. ಹೌದು, ಅದೊಂದು ಪೀಡೆ ನೋಡು. ಓಣಿ 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 ತಿರುಗ್ತದದು. ಮಂತ್ಯಾಗ ಒಂದು ಸ್ವಲ್ಪ ನಿಂತ್ಕೊಳಲ್ಲ. ಇಲ್ಲ ಅಂದರೆ ಏ ಅವು ಹುಡುಗನ ಯಾಕಂತೀಯ? ನಿಂತ್ಕಳೆ. ನಿನಗೇನಾಗೈತೆ? ಬರಬಾರ್ದು. ಅಜ್ಜ, ನನಗೆ ಬರ್ಬಾರ್ದು ಬಂದ್ರೆ ನಿನಗೇನು ಬರಂಗೈತೆ? ನಿಂತ್ಕತ್ಲಾಗೆ ನೀನು ಯಾಕೆ ಹಂಗೆ ಮಾತಾಡ್ತೀಯ? ಏನು ಮಾತಾಡೋದು ಕಷ್ಟ ಆಗ್ಬಿಡತ್ತಲ್ಲ ನಿನ್ನ ಕಾಲಾಗು. ಅಯ್ಯೋ ದೇವ್ರೆ, ಯಾರ ತಗೋ ಮಾತಾಡ್ದಂಗೆ ಆಗ್ಬಿಡತ್ ಬಿಡಪ್ಪ. ನಾನು ಮನೆಗೆ ಇಲ್ದಂಗೆ ಇದ್ಬಿಟ್ರೆ ನಾನು ಎಲ್ಲರೂ ನೆಮ್ಮದಿಯಾಗಿರ್ತೀನಿ ನೋಡು. ಸತ್ಬಿಡ್ತೀನಿ ತಾಳ್ರಿ ನಾನು ಎಲ್ಲನೂ ಹೋಗಿ. ಅಯ್ಯೋ ಅಜ್ಜಿ, ನೀನೇನು ಹಂಗೆ ರೆಡಿ ಆಗ್ಬಿಡ್ತೀವಿ ಸಾಯಕ್ಕೆ? ಸುಮ್ಮನೆ ನಿಂತ್ಕತ್ತಾಗೆ. ರೀ ಆಯ್ತು, ಊಟ ಮಾಡಿ ಬರ್ರಿ, ಬುತ್ತಿ ತಗೊಂಬಂದಿದ್ದೀನಿ. ಮಾವ, ಅತ್ತೆ ಬರ್ರಿ, ನೀವು ಎಲ್ಲರೂ ಊಟ ಮಾಡ್ರಿ. ಉಣ್ಣದಿರ್ಲಿ, ನಿಮ್ಮಿಬ್ರದ್ದು ಏನು ಸಮಸ್ಯೆ ಹೇಳ್ಬಿಡ್ರತ್ಲಾಗೆ. ಅತ್ತೆ ಸೊಸೆದು ಸಾಕಾಗ್ಬಿಡತ್ತೆ ನನಗೆ ಮನೆಗೆ ಕೇಳಿ ಕೇಳಿ. ಇಲ್ಲಿ ಹೊಲ್ದಾಗ ಬಂದ್ರು ಇಲ್ಲೇ ಅದೇ ರಾಡಿ ಆಗ್ಬಿಡತ್ತೆ ನಿಮ್ದು. ಅಯ್ಯೋ, ನಾನೇನು ಮಾಡಿದ್ದೀನಿ ರೀ? ಮತ್ತೇನ? ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಲ್ಲ. ನಾನು ಏನಾದರೂ ಅಂದಿನ? ಏನತ್ತೆ, ನಾನು ಏನಾದರೂ ಅಂದ ನಿಮಗೆ? ಅಯ್ಯೋ, ನೀನೇನು ಮಾಡಿದ್ಯವ? ನೀನು ಚೆನ್ನಾಗಿ ನೋಡ್ಕೊಂಡಿದ್ದೀಯ ನನ್ನ. ಪಾಪ ನಾನು ಏನಾದ್ರು ಸುಳ್ಳು ಹೇಳೋಕ್ಕಾಗ್ತತೆ ನಿನ್ನ ಮೇಲೆ? ಚಾಡಿ ಹೇಳೋಕ್ಕಾಗ್ತತೆ? ದೇವ್ರ ಹತ್ರ ನಾನು ಕೇಳ್ಕೊಂಡು ಪಡ್ಕೊಂಬಂದಿನಿ ಇಂಥ ಸೊಸೆ ಬೇಕು ಅಂತ. ನಾನು ಪುಣ್ಯ ಮಾಡಿದ್ದೀನಿ, ನಿನ್ನಂಥ ಸೊಸೆ ಸಿಗ್ಬೇಕಾದ್ರೆ ನಾನು. ಅತ್ತೆ ಯಾಕೆ ಹಂಗ ಹೇಳ್ತೀರತ್ತೆ? ನಾನು ಏನಾದರೂ ಮಾಡಿದ್ರಿ ಹೇಳ್ರಿ ಅತ್ತೆ. ಸುಮ್ಮನೆ ಯಾಕೆ ಹಂಗೆ ಇದು ಮಾಡ್ತೀರಾ? ಏನು ಮಾಡಿಲ್ಲವ ನೀನು? ಪಾಪ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀಯಲ್ಲ ಜೀವನನ. ಏನು ಮಾಡಿದಿ ಹೇಳು ನೋಡೋಣ. ಏನು ಮಾಡಿಲ್ಲ ನೋಡು ಪಾಪ. ಈಗ ನಮ್ಮ ಅತ್ತೆ ಮಾವ ಉಣ್ಲಿ ಅಂತೇಳಿ ಬುತ್ತಿ ತಗೊಂಬಂದಿದ್ಯಾ ಹೊಲ್ದಕ್ಕೆ. ಹೇಳು ನೋಡೋಣ. ಈಗ ಅವಾಗೊಂದು ಮಾತಾಡೋದು ಇವಾಗೊಂದು ಮಾತಾಡೋದು ಬಿಡು ನೀನು ಮೊದಲು. ನನಗೆ ಮತ್ತೆ ಇದೇ ಆಯ್ತು ನೋಡ್ರಿ ನಿಮ್ಮದು. ಏನಾದರೂ ಮಾಡ್ಕೊಂಡು ಹೋಗ್ರಿ, ಹೋಗ್ತೀನಿ. ರೀ ಊಟ ಮಾಡಿ ಬರ್ರಿ ರೀ, ಹೆಂಗೆ ಹೋಗ್ತಿರಲ್ಲ? ಯಾವನಿರ್ಬೇಕು ನಿನ್ನ ಊಟ ತಿನ್ನು ನೀನು. ಮಾವ ಏನಾಯ್ತು ಮಾವ? ಇವ್ರು ಯಾಕೆ ಹಿಂಗೆ ಹೋಗ್ತಿದ್ದಾರೆ? ಊಟನೂ ಮಾಡ್ತಿಲ್ಲ. ಏ ಅವ್ರವ್ ಇದ್ದಾವೆ ಬಿಡವ. ಅವನಿಗೇನು ಸಿಟ್ಟಾಗಿ ಹೋಗ್ತಾನ ಅವನು. ಮನೆಗೆ ಬಂದು ಉಣ್ತಾನೆ. ನೀನು ಮತ್ತಿನ್ಯಾಕೆ ಬುತ್ತಿ ತರಕ್ಕೆ ಹೋದೇವ? ನಾವೇ ಬರ್ತಿದ್ವಿ ಎಲ್ಲರೂ ಮನೆಗೆ. ಈಗ ಆ ಈರುಳ್ಳಿ ಕೀಳಕ್ಕೆ ಬರಲ್ಲ ಏನಿಲ್ಲ. ನಿನ್ನೆ ನೀರು ಕಟ್ಟಲೆ ಅಂತಂದ್ರೆ ಅದಕ್ಕೆ ಸಿಟ್ಟಾಗಿ ಹೋಗ್ತಾನೆ ನೋಡು ಅವನು. ಅಲ್ಲ ಮಾವ, ಅದಕ್ಕೆ ಯಾಕೆ ಸಿಟ್ಟಾಗ್ಬೇಕು ಹೇಳ ಮಾವ? ಊಟ ಮಾಡೋದಕ್ಕೂ ಅದಕ್ಕೆ ಏನು ಸಂಬಂಧ? ಅತ್ತೆನೂ ಹಂಗೆ ಅಂತಟ್ಟು ಇವರು ಹಂಗೆ ಹೋದ್ರು. ಏನು ಮಾಡ್ತಾರೆ ಏನು ಕತೆ? ನಾವು ಊಟ ತಂದೆ ಉಣ್ತಾರೆ ಅಂತ ಇವ್ರು ನನ್ನ ಮೇಲೆ ಸಿಟ್ಟಾಗಿ ಹೋಗ್ತಾರೆ ಇವರು. ಅವನದಿದ್ದ ಬಿಡವ. ನೀನು ಮನೆಗೆ ತಾನು ನಡಿ ಬುತ್ತಿನ ವಾಪಸ್ಸು. ನಾವು ಅಲ್ಲಿಗೆ ಬರ್ತೀವಿ ಈಗ. ಅಲ್ಲೇ ಉಂಡ್ರತ್ತೆ ಎಲ್ಲರೂ. ಮತ್ತಿನ್ನೇನು ಇಲ್ಲಿ ಹೊಲ್ದ ಬಿಸಿಲ ಕುತ್ಕೊಂಡು ಉಣ್ಣೋದು? ಅತ್ತೆ ನೀವು ಉಣ್ತೀರಾ ಅಥವಾ ನೀವು ಮನೆಗೆ ಬರ್ತೀರತ್ತೆ? ಹೇಳ್ಬಿಡವ, ಇಲ್ಲೇ ಇಟ್ಕೊಂಡು ಕೊಟ್ಬಿಡು. ಇಲ್ಲೇ ಉಂಡು ಇಲ್ಲೇ ಇರ್ತೀನಿ ನಾನು. ಮನೆಗೆ ಬರೋದು ಬೇಡ ಅಂತ ನಿಶ್ಚಯ ಮಾಡಿಬಿಡಿದೀಯ ಅಲ್ಲೇ ನಾನು.
ನಾನು ಇಲ್ಲೇ ಇದ್ಬಿಟ್ರೆ ಮನೆಗೆ ಸಂತೋಷವಾಗಿರ್ತೀಯಲ್ಲ ನೀನು. ಅಯ್ಯೋ ಅತ್ತೆ, ನೀವು ಯಾಕೆ ಹಂಗೆ ಸಿಟ್ಟಾಗ್ತಿರತ್ತೆ ನನ್ನ ಮೇಲೆ? ನಾನು ಕೇಳಿದೆ ಅಷ್ಟೇ ಕಣತೆ, ಇಲ್ಲೇ ಉಣ್ತೀರಾ ಮನೆಗೆ ಬರ್ತೀರಾ ಅಂತ. ಮನೆಗೆ ಬರ್ರಿ, ಎಲ್ಲರಿಗೆ ಇಟ್ಕೊಂಡು ಕೊಡ್ತೀನಿ ಅಲ್ಲೇ. ಏ ಬಿಡವ ಅವಳ್ದೇನು, ನಡಿ ನಿನ್ನ ಮನೆಗೆ, ನಾವು ಹಿಂದೆ ಬರ್ತೀವಿ, ಅಲ್ಲೇ ಮನೆಗೆ ಉಂಡ್ರತ್ ಎಲ್ಲರೂ. ಹ್ಞೂ ಸರಿ ಮಾವ. ಏ ಅಜ್ಜಿ, ನಿನಗೇನು ಒಂದ್ಸಿ ತಿಳ್ಕೊಳಕ್ಕಾಗಲ್ಲ ನೀನು. ಆ ಹೆಣ್ಣು ಹುಡುಗಿ ಮೇಲೆ ಯಾಕೆ ಹಂಗೆ ಬಾಯ್ ಮಾಡ್ತೀನಿ ನೀನು? ಗೊತ್ತಾಗಲ್ಲ ನೀನು. ಅಯ್ಯ ನಿನ್ನ ಬಾ ಅಲ್ಲೇ ತಿನ್ನಂತೆ, ಅದು ಇವತ್ತು ತಿಂತೀಯ, ತಿಂದು ಆ ಮನುಷ್ಯನ ಮೇಲೆ ಮಕ್ಕೊಂದ್ ಬಾ. ಅಯ್ಯೋ ನಿನ್ನ ಯಾವ ನೋಡಿದ್ರು ಬರೀ ಇದೇ ಆತ್ ನಿಂದು. ಏ ಬಿಡಜ, ನಾನೇನು ಇಲ್ಲದ್ದೇನು ಮಾತಾಡಿಲ್ಲ, ಇರೋದೇ ಮಾತಾಡಿರೋದು. ಯಾಕಂಗೆ ನೀನು ಹೆಗರಾಡ್ತೀಯ? ನಡಿ ತಿನ್ನಂತೆ ನೀನು ನಿನ್ನ ಸೊಸೆ ಕೈಯಾಗೆ. ಏ ಅಜ್ಜಿ ತಿಳ್ಕ, ನೀನು ಸಸ್ಯ ಕೈಯಾಗಿ ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕು. ನಾವು ಅದೃಷ್ಟ ಮಾಡಿದೀವಿ ಇಬ್ರು, ಇಲ್ಲಾಂದ್ರೆ ಇನ್ನೆಲ್ಲಿ ಕೆಲವರಿಗೆ ಸೊಸೆನೆ ಬರೋದಕ್ಕೂ ಮುಂಚೆ ಗೊಟಕ್ಕಂದಿರ್ತಾರೆ. ನೀನು ಬದುಕಿದೀಯ, ನಾನು ಬದುಕಿದ್ದೀನಿ, ಸ್ವಲ್ಪ ಯೋಚನೆ ಮಾಡು. ಸುಮ್ಮನೆ ಇಲ್ಲದೆಲ್ಲ ಯಾಕೆ ಆರೋಪ ಮಾಡ್ತೀನಿ ನೀನು ಹುಡುಗಿ ಮೇಲೆ? ನಿನ್ನ ಏನಾಗೈತೆ ನಿನಗೆ? ಆರಾಮಾಗೆ ಮಾಡಿ ತಿಂದು ಟೀನ ಕಾಫಿನ ಕುಡ್ಕೊಂಡು ಮನೆ ಬಿದ್ದರೆ ಬಿಟ್ಟು. ಅಯ್ಯ ನಿನ್ನ. ಆಯ್ತು ಬಿಡಜೋ, ಮಾತಾಡಲ್ಲ ನಿನ್ನ ಮುಂದೆ. ಹಂಗೆ ಇರ್ತೀನಿ, ತಿಂದು ಉಣ್ಕೊಂಡಿರ್ತೀನಿ ಸುಮ್ಮನೆ ನನ್ನ ಪಡಿ ನಾನು. ಸರಿ ಬಾ, ಇರಂತೆ ಓಂಬಾ ಮನೆ ಕಡೆಗೆ.